ಮಾಡ್ಕೊಳ್ಳಿ ತುಳಸಿಯವರೇ. ನನಗೆ ಅರ್ಥ ಆಗುತ್ತೆ, ನೀವು ಇತ್ತೀಚೆಗೆ ಸರಿಗೆ ನಿದ್ದೆ ಮಾಡ್ತಾ ಇಲ್ಲ. ನಿದ್ದೆ ಮಾಡಿದ್ರೂ ಕನ್ವರ್ಸ್ತಿರ್ತೀರಾ, ಬೆಚ್ಚಿ ಬೀಳ್ತೀರಾ. ನೀವು ಈ ರೀತಿ ಚಿಂತೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋ ಗೊಂದಲಗಳನ್ನು ನನ್ನ ಹತ್ರ ಹೇಳ್ಕೊಳ್ಳಿ. ಮನಸ್ಸು ಸ್ವಲ್ಪ ತಿಳಿಯಾಗತ್ತೆ. ಅದು ಪಾಪು ಸಮರ್ಥ್ ಖಂಡಿತ ಮನೆಗೆ ಬರ್ತಾನೆ. ನೀವು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಒಂದು ಕಡೆ ಪಾಪು, ಇನ್ನೊಂದು ಕಡೆ ಸಿರಿ, ಮತ್ತೊಂದು ಕಡೆ ನಿಧಿ. ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇರೋ ಪಾಪುನ್ ಕಾಪಾಡ್ಲು, ನಿಧಿ ಜೀವನ ಕಾಪಾಡ್ಲು, ತಂದೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋ ಸಿರಿ ಪರವಾಗಿರ್ಲು. ಎಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ಯಾ ಭಗವಂತ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೀನೇ ದಾರಿ ತೋರಿಸ್ಬೇಕು. ನಿಮ್ಮಪ್ಪ ನನಗೆ 1,000 ಸಲ ಆದರೂ ಹೇಳಿರಬೇಕು, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಪುಟ್ಟ, ಅವರೆಲ್ಲೂ ಹೋಗಿಲ್ಲ ಕಣೋ, ನಮ್ಮೊಳಗೆ ಇದ್ದಾರೆ. ಅವರ ನೆನಪು ನಿನಗಾಗದ ಹಾಗೆ ನಾನು ನಿನ್ನನ್ನು ನೋಡ್ಕೋಬೇಕು. ಅದು ನನ್ನ ಕರ್ತವ್ಯ ಕೂಡ. ನೋಡು, ನನ್ನ ಪ್ರಾಣ ಇರೋವರೆಗೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಕಣೋ. ನಿನ್ನ ಸಂಕಟ, ನೋವು ನನಗೆ ಅರ್ಥವಾಗತ್ತೆ ಮಗಳೇ. ಆ ಹೊತ್ತು ಈ ಮನೆಯಿಂದ ಹೊರಟಾಗ ನಿಮ್ಮಪ್ಪನ ಕೈ ಹಿಡಿದು ಅವರನ್ನೆಲ್ಲೇ ಮತ್ತೆ ಕರ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ದೆ. ಸರಿ, ನಾನು ಸೋತು ಹೋದೆ. ಅದು ಹಾಕೋರ್ಗೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆ ಹಾಗೆ ಹೇಳ್ತೀರಾ ತಾತ? ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ಎಲ್ಲ ವಿಧಿ ಆಟ ಅಷ್ಟೆ. ದೇವ್ರ ದಯೆ, ನಿಮ್ಮ ಪ್ರಾಣಕ್ಕೇನೂ ಅಪಾಯ ಆಗಲಿಲ್ಲ. ಅಯ್ಯೋ, ನನಗೇನಾದರೂ ಆಗ್ಬಿಟ್ಟಿದ್ರೆ ನಿಮ್ಮನ್ನೆಲ್ಲ ಯಾರು ನೋಡ್ಕೋತಿದ್ರು? ನನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ನಿಮ್ಮಪ್ಪ ತನ್ನ ಪ್ರಾಣನ ಮುಡುಪಾಗಿಟ್ಟು ನನ್ನನ್ನು ಉಳಿಸ್ಬಿಟ್ರಮ್ಮ. ನೋಡು, ಈಗ ನೀನು ಹೀಗೆ ಅಳ್ತಾ ಕೂತ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೇನಮ್ಮ? ಹೇಳು. ನಾನು ಅದನ್ನೇ ಹೇಳ್ತಿರ್ತೀನಿ ತಾತ. ಆದ್ರೆ ಏನ್ ಮಾಡ್ಲಿ, ನನ್ಗಪ್ಪನ್ ಮರೆಯಕ್ಕೆ ಆಗ್ತಿಲ್ಲ. ಮರಿಬೇಡ, ಮರಿ ಅಂತ ಯಾರು ಹೇಳಿದ್ರು? ಮರಿಬಾರ್ದು ಕೂಡ. ಆದರೆ ಅವರು ಇಲ್ಲ ಅನ್ನೋದನ್ನ ಮರೆತುಬಿಡು. ನಾವು ಪ್ರೀತಿಸೋರು ಯಾರು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅವ್ರು ಯಾವಾಗಲೂ ನಮ್ಮ ಹೃದಯದಲ್ಲೇ, ನಮ್ಮ ನೆನಪಲ್ಲೇ ಇರ್ತಾರೆ. ನಾನು ಬೀಗರು ತೀರ್ಥಯಾತ್ರೆ ಹೋಗಿದ್ದಾಗ ನೀವೆಲ್ಲ ಆರಾಮವಾಗಿದ್ರಿ ತಾನೆ? ಈಗಲೂ ಹಾಗೆ ಅವ್ರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ಅನ್ಕೋ. ನನಗೂ ವಯಸ್ಸಾಗಿದೆ ಪುಟ್ಟ. ಇವತ್ತು ಬೀಗರು, ನಾಳೆ ನಾನು. ಆದರೆ ನೀವು ಇನ್ನು ಬಾಳಿ ಬದುಕಬೇಕಾದ ಮಕ್ಕಳು. ನೀವೀ ನೋವನ್ನೆಲ್ಲ ಸಮಾಧಾನದಿಂದ ಎದುರಿಸ್ಬೇಕು ಕಣೋ. ಹೌದು ಸಿರಿ, ಈಗ ಅಳ್ತಾ ಕೂರೋ ಸಮಯ ಅಲ್ಲ. ನೀ ಸ್ವಲ್ಪ ಧೈರ್ಯವಾಗಿರ್ಬೇಕು. ಅಣ್ಣನ ಬಿಡಿಸೋದ್ರ ಬಗ್ಗೆ ನಾವೀಗ ಯೋಚನೆ ಮಾಡಬೇಕು. ಬಿಡಿಸೋದ? ಆಕ್ಸಿಡೆಂಟ್ ಮಾಡಿರೋದು ತಾನೇ ಅಂತ ಒಪ್ಕೊಂಡ ಮೇಲೆ ಅವನನ್ನ ಬಿಡ್ಸಕ್ಕಾಗತ್ತ? ಅದೆಲ್ಲ ಆಗದೆ ಇರೋ ಕತೆ ಬಿಡಿ. ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ. ಅವನನ್ನು ಹೇಗ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ನನಗ್ ಗೊತ್ತು. ಅದನ್ನ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದೇನಪ್ಪ ಇದು? ಚಂದುಬಳ್ಳಿ ತರ ಇದ್ದೋಳು ಇದ್ದಕ್ಕಿದ್ದ ಹಾಗೆ ನಾಗವಲ್ಲಿ ತರ ಆಗ್ಬಿಟ್ಲಲ್ಲ. ಪಾಪ, ಅವಳು ತಾನೇ ಏನು ಮಾಡ್ತಾಳೆ? ಅಪ್ಪ ಫೋಟೋದಲ್ಲಿ, ಗಂಡ ಜೈಲಲ್ಲಿ, ಇದ್ದಕ್ಕಿದ್ದ ಹಾಗೆ ಎರಡೆರಡು ದುಃಖ. ಭಗವಂತ, ಈ ದುಃಖ ಬರ್ಸೋ ಶಕ್ತಿನ ಇವ್ರಿಗೆಲ್ಲ ಕೊಡಪ್ಪ. ಹೇ ಪುಟ್ಟ,
ಅವನು ಆಡೋ ಮಾತಿಗೆ ಬೆಲೆನೇ ಇಲ್ಲಮ್ಮ. ಅವನಿಗೆ ಸುಮ್ಮನೆ ಮಾತಾಡೋ ಚಪಲ ಅಷ್ಟೇ. ನನ್ನ ಮೊಮ್ಮಗ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನಾದ್ರೂ ಚಿಂತೆ ಬಿಡು, ಸ್ವಲ್ಪ ರೆಸ್ಟ್ ಮಾಡು. ಸಂಧ್ಯಾ, ಅವಳನ್ನು ಕರ್ಕೊಂಡು ಹೋಗಮ್ಮ. ಹೋಗು ಪುಟ್ಟ, ಹೋಗಪ್ಪ. ಎಲ್ಲಿ ಯಾವಾಗ ಏನು ಮಾತಾಡಬೇಕು ಅಂತನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ನಾಲ್ಗೆಯಲ್ಲಿ ಮೂಳೆಯಲ್ಲಿಲ್ಲ ಸರಿ, ಅವರು ನಿನ್ನ ತಲೆ ಒಳಗೆ ಮೆದುಳು ಇಲ್ವಲ್ಲೋ, ಅಪ್ರಯೋಜಕ. ಹೋಗು, ಕೆಲಸ ನೋಡ್ಕೊ ಹೋಗು. ಹೌದು, ತುಳಸಿ ಯಾಕೆ ಇನ್ನೂ ಬಂದಿಲ್ಲ? ಇಲ್ಲ, ನನ್ನ ಮೊಮ್ಮಗ ಈ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸಿರಿ ಈ ಪರಿಸ್ಥಿತಿನಲ್ಲಿರೋವಾಗ ಅವಳ ಹತ್ರ ಈ ವಿಷಯ ಮಾತಾಡೋಕ್ಕೂ ಆಗಲ್ಲ. ತುಳಸಿ ಬರಲಿ, ಅವಳ ಜೊತೆಲೇ ಮಾತಾಡೋಣ.